ಇಲ್ಲಿರೋದು ಮಾತಾಡ್ರಿ ನೀವು. ಪ್ಲಾಸ್ಟಿಕ್ ಯೂಸ್ ಮಾಡ್ಬೇಡಿ ಅಂತ ಹೇಳಿದ್ರೆ ಏನಕ್ಕೆ ಮಾಡ್ತಾ ಇದ್ದೀರಾ? ಫೈನ್ ಕಟ್ರಿ ನೀವು. ಯಾಕಮ್ಮ ತೂಕ ಹಾಕಮ್ಮ, ಎಷ್ಟಾದ್ರೂ ಹಾಕೊಂಡ್ರಿ ತೂಕ ಹಾಕಮ್ಮ, ಎಷ್ಟು ಹೇಳಮ್ಮ. ಅದೆಷ್ಟಾಗಲಿ ಪೊಲೀಸ್ ಕೇಸ್ ಆಗ್ಲಿ, ನಾನು ಬರೋದಿಲ್ಲ. ಆಯ್ತು, ಕೇಸ ಮಾಡೋಣ ಬಿಡಿ, ಮಾಡ್ರಿ. ನಾನು ನೋಡಮ್ಮ ಎಷ್ಟು ಕೆಜಿ ಇದೆ ನೋಡಮ್ಮ. ಅದು ಹಿಂಗ ಲೋಗ ಒಂದ್ ನಮ್ ಸುಡ್ರ ಫೋಟೋ ತಗೊಂಬ. ಹೇಳ್ತಾ ಇರೋದಷ್ಟೇ ಅಲ್ಲ, ಅದಿಟ್ಟುಕೊಂಡು ಮತ್ತೆ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ಹೇಗೆ? 1 kg ಹಾಕಿ ಹಿಂಗ ಹಾಕಿ ನೋಡೋಣ. ಅದಾದ್ರೂ ಹೊಡೆದೋಗುತ್ತೆ. ಏನು ಕೊಡಿಯತ್ತೆ? ಹಾಕು ಬಿಸಕ್ ರೋಡಲ್ಲಿ ಹೊಡೆಯಲ್ಲ. ಸರ್ ಇಟ್ಕೊಳ್ಳೋ ಪದ್ಧತಿಯಲ್ಲಿ ಇರುತ್ತೆ. ನಾವು ನೀವ್ ಹೇಳ್ತೀರಾ, ನೀವ್ ಮಾಡ್ತಾ ಇರೋ ಪೆನ್ ಕೂಡ ಪ್ಲಾಸ್ಟಿಕ್, ಅದನ್ನೂ ಬಳಸಬಾರ್ದು. ನೀವ್ ಯಾಕೆ ಬಳಸ್ತಾ ಇದ್ದೀರಾ? ನೀವು ಯೂಸ್ ಮಾಡ್ತಿರೋ ಸಿಮ್ ಕಾರ್ಡ್ ಅದು ಕೂಡ ಪ್ಲಾಸ್ಟಿಕ್, ಅದನ್ನ ಯಾಕೆ ಬಳಸ್ತಾ ಇದ್ದೀರಾ? ಅದನ್ನ ಬ್ಯಾನ್ ಮಾಡಕ್ ಬರಲ್ಲ. ನಿಮ್ಮ ಏಜೆನ್ಸಿ ಒಳಗಡೆ ಇದ್ದೇನೆ. ಪ್ಲಾಸ್ಟಿಕ್ ಸೇಲ್ ಮಾಡ್ತಾ ಇದ್ದಾನೆ. ನಾನು ಸ್ಟಾಂಪ್ ರಿಟರ್ನ್ ಇಟ್ಕೊಂಡಿದ್ದೆ. ಇದನ್ನ ನಾನು ಸೇವ್ ಮಾಡಿಲ್ಲ, ಲಾಕ್ ಮಾಡ್ತಾ ಇದ್ದೇನೆ. ಈ ಅಂಗಡಿ ರೆಕಾರ್ಡ್ ಮಾಡಿ ಓಪನ್ ಮಾಡ್ಸಕ್ ಬಿಡಬೇಡಿ. ನಿಮಗೆ ಕಳ್ಸ್ಕೊಡ್ತೀನಿ, ಮೈ ಕಳ್ಸ್ಕೊಡ್ತೀನಿ. ಅದನ್ನ ಕೂಡ ಬರ ಮಾಡಿ, ಟ್ರೇಡ್ಲೆಸ್ ಒಂದು ಬರ ಮಾಡಿ, ಲಾಕ್ ಮಾಡಿ. ಎಲ್ಲಿ ಸರಿಯಾಗಿದ್ದೀವಿ ಹೊರಗಡೆ ಹಳ್ಳಿ ನಾನು ಹೇಳ್ಕೊಡ್ತೇನೆ. ಲಾಕ್ ಮಾಡಿ ಮಾತಾಡ್ಕೊಳ್ಳ ಲಾಸ್ಟ್ ಬೋರ್ಬಾಲ್ ಲಾಕ್ ಮಾಡಿದ್ರೆ ಇನ್ನೊಂದು ಒಳಗಡೆ ಹಾಕ್ತೀನಿ. ಲಾಕ್ ಮಾಡೋದು ಲಾಕ್ ಮಾಡೋದು ಲಾಕ್ ಮಾಡೋದೇ ಲಾಕ್ ಮಾಡು. ನಮ್ಮ ಅಣ್ಣ ಇದು ಮಾಡೋದು ನೋಡ್ಕೊಂಡಿದ್ದೇನೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು. ನಿಮ್ಮ ಜೊತೆ ಕಮೆಂಟ್ ಕೊಡಿಲ್ಲ. ಪ್ಲಾಸ್ಟಿಕ್ ರೈಡ್ ಮಾಡಿದ್ವಿ ಸರ್. 2 ಮೂಟೆ ನೋಡಿ ಸರ್. 2 ಮೂಟೆ ಹೊರಗಡೆ ಮಾಡಿದ್ರೆ ಹೆಣ್ಮಕ್ಳಿಗೆ ಹೋಗ್ತದೆ. ಚಿಂತೆ ಮಾಡಿ, ವೆಂಚರ್ ಮಾಡಿ, ಪೆನ್ ಯೂಸ್ ಮಾಡಬೇಡಿ ಅಂತ ಅವ್ರಿಗೆ ಪ್ರಮಾಣದಲ್ಲಿ ಇವನು ಸರ್ ಎಫ್ಐಆರ್ ಮಾಡ್ತೀವಿ ಸರ್. ಇವೊಂದಷ್ಟು ಪ್ರಮಾಣದಲ್ಲಿ ಒಂದು ಪ್ಲಾಸ್ಟಿಕ್ ಮಾಡ್ಕೊಂಡು ಬಂದ ಹೆಣ್ಮಕ್ಳಿಗೆಲ್ಲ ಧಮಕಿ ಆಗ್ತಾನೆ ಸರ್. ನಗರಸಭೆ ಟ್ರೇಡ್ಲೆಸ್ ಸರ್, ನಗರಸಭೆ ಟ್ರೇಡ್ಲೆಸ್ ಕೇಳಿದೆ ಲಾಕ್ ಸರ್ ಅಂಗಡಿನ. ಲಾಕ್ ಮಾಡಿ ಬಂದೆ ಡಿ ಸಿ ಹೇಳಿ ಸರ್.